ಶಂಕ 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 ಬಡವರೆಂದು ಬದುಕಲು ಕೈ ಬಿಟ್ಟರೆ ಬರ ಸಿಡಿನಂತ ಮಾತನಾಡಿದ್ಯಾ ಈ ಸಿಡಿದೆಬ್ಬಿಸಿದ ಈ ದರೇಗೌಡ ದೇವೇಗೌಡ ಶಂಕ ಇದುವರೆಗೂ ಈ ಗೌಡ ಇಟ್ಟ ಗುರಿ ಹುಸಿ ಆಗದೆ ಹುಟ್ಟಿ ಹೆಮ್ಮರಾಗಿ ಬೆಳೆದು ನಿಂತಿರ ಬೇಗ ನಿಂತರ ಈ ಸೊಕ್ಕಿನ ಗಿಡಕ್ಕೆ ಕೊಡ್ಲಿ ಬಟ್ಟು ಹಾಕಿ ಸಮತ ಕೀಳಲು ಸಿದ್ಧರಾದ್ಯಾ ನನ್ನ ಶ್ರೀಮಂತ ಕಚೇರಿಯಲ್ಲಿ ನಿನ್ನ ಸುಟ್ಟು ಹಾಕಲಿಲ್ಲ ನನ್ನ ಹೆಸರು ದೇವೇಗೌಡನೇ ಅಲ್ಲ ಆ ಶಾಂಕರ ಬಗ್ಗೆ ನೀವ್ಯಾಕೆ ತಲೆ ಕೆಡ್ಸಂತಾರ ಬಿಡ್ರಿ ಅಪ್ಪ ಬಿಡ್ರಿ ತಲೆ ಕೆಡ್ಸಂದ ನಿಮ್ ತಲೆ ಕೂಳೆಲ್ಲ ಹೋಗ್ಯಾವ ಒಂಟಿ ಕೂಗ ಏನಾರ ಮುಗುಲ್ ಮಟ್ಟೆ ಜನ್ರ ನೋಡು ಆ ನೀವು ಓದ್ನಾಗ ನಾಯಿ ಮುಗುಳಿದ್ರೆ ಏನಕತ್ರಿ ಅಪ್ಪ ನಾಯಿ ಮುಗುಳಿದ್ರೆ ಏನಕತ್ತೆ ಇದುವರೆಗೆ ಗೌಡ ಹೊರಟಿದ್ರೆ ಸಾಕು ಎರಡು ಜನ ಕೈ ಮುಗಿದು ಕಾಲಿಗೆ ಬಿಟ್ಟಿದ್ದರು ಆದರೆ ತುತ್ತು ಕೂಳಿಗೂ ಗತಿ ಇಲ್ಲದ ಕಂಡರ ಕೂಲಿ ಮಾಡಿ ಆಗ್ತಿರ್ತಾನೆ ನಮಗ ನನ್ನ ಮೇಲೆ ಕೈ ಮಾಡಲು ಬಂದನ ಈ ಗೌಡ ಹುಟ್ಟಿ ಗಂಡುಗಲೆಯಾಗಿ ನಿಂತಿರುವ ಗಂಡ ನನ್ನ ಮರ್ಯಾದೆ ಏನು ಒಂದು ಮಾತು ಹೇಳ್ತೀನಿ ಕೇಳ್ರಿ ಇರಿಬಿ ಸಾಯಿ ಮುಂದಾಗ ರ್ಯಾಕಿ ಬರ್ತಂದ್ರ ರ್ಯಾಕೆ ದೀಪ ಮುಂದಾಗ ಯಾಚೆ ಮೇಲೆ ಬರ್ತದಂದ್ರೆ ನಿಮ್ಗೆ ಏನಿಲ್ಲ ಏನಂದ್ರ ಅವಾಗ ಅಂದವ್ರ ಪಾಪ ತೊಮ್ಮೆ ತಿಳಕದೆ ಆ ತಿರುಗಾಗಿ ನಾವು ಕೊಟ್ಟ ಸಲಿಗೆ ಆ ಸಲಿಗೆಯಿಂದ ಒಲಿಮೆ ತಪ್ಪಿ ಮೈ ಮೇಲೆ ಬರ್ತಿದ್ದ ಆ ಬಂಡ ಬಡವರು ಒಂದ ಮೇಲೆ ದಂಡೆತ್ತಿ ಬರ್ತಿದ್ದ ಆ ಬಂಡ ಬಡವರು ಪಕ್ಷಿ ಬೇಟೆ ಬಂಡ ಸಾಯಿಗಳು ನಮಗೆ ಎದುರಿಂತ ಪೋಕ್ಷಣಕ್ಕೂ ಈ ಕಡೆ ಹೋಗಿ ಬೇಟೆಯಾಡಿಕೊಂಡು ಬರ್ತಾರೆ ಬೆಳ್ಳಿಗೆ ಬೆಂಕಿ ಕೊಟ್ಟಗಲೇ ಅದು ಕರಿಗೆ ತುಪ್ಪಾಗಿತ್ತು ಅದು ನಮಗೆ ಬೇಕಾದ ಬೇಟೆ ಆ ಬೇಟೆಯನ್ನು ಇಷ್ಟು ಬೇಗ ಆಡಬಾರದು ಯಾಕೆಂದ್ರೆ ಕೋಟ್ಯಾನುಗಟ್ಟಲೆ ಬೆಲೆ ಬಾಳುವ ಆಸ್ತಿ ಅದರ ಕೈಲಿದೆ ಏನಾದ್ರೂ ಮಾಡಿ ಸಮಯ ಉಪಯೋಗಿಸಿ ಹಾಕಿಕೊಂಡು ಎತ್ತಿ ಹಾಕೋಣ ಬಗ ಪಕ್ಷಿಗಳನ್ನು ಕೋಟಿ ಗಂಟಲೆ ಆಸ್ತಿ ಬರ್ತದಂದ್ರೆ ಕೋಟಿ ಮಾಡೋಸನು ಸುಮ್ಮನೆ ಇರಬಾರದು ಒಪ್ಪಿ ಬಂದು ಸಹಿ ಹಾಕಿದರೆ ಸರಿ ಇಲ್ಲ ಸಹಿ ಹಾಕಿಸಿಕೊಳ್ಳಬೇಕು ನಮಸ್ಕಾರ ದೇವೇಗೌಡರಿಗೆ ಯಾರೇ ನೀನು ಇವನು ಹಾಳು ಮತದ ಹುಂಬನ್ನಾದರೆ
ಬಂದು ಬಿದ್ದಿರುವುದಕ್ಕೆ ಈ ದಾಸನನ್ನು ನಿನ್ನ ಗುಲಾಮನಲ್ಲ. ಸುತ್ತು ಹತ್ತೊಲೆ ವಾಸುವ ಜನ ದೇವೇಗೌಡನ ಎದೆ ಕೇಳಿಕೊಂಡು ಬಿದ್ದರೆ ಸರಿ. ನನ್ನ ಗುಲಾಮನಿಂದ ಸಲಾ ಮಾಡಿದರೆ ಅನ್ನ ನೀರು ಕೊಡದೆ ಅರಿವಿಗಟ್ಟದೆ ಈ ದೇವೇಗೌಡ. ಗೌಡ, ನಿನ್ನ ಕಾಯಕವನ್ನೇ ಕಡೆಗಾಣಿಸಿ ರೈತರ ರಕ್ತವನ್ನು ಏರಿ ಬೇಡೇರಿ ಕುಳಿತುಕೊಳ್ಳುವ ನಿನ್ನಂತ ತಗನೆಯನ್ನು ಹೊಸಕ್ಕಿ ಹಾಕಲು ಸಿದ್ಧನಾಗಿ ನಿಂತಿರುವನು ದೇವದಾಸನಾಗಿ ಈ ದಾಸ. ಸುಮ್ಮನೆ ನೀವು ಆಡಬೇಡ, ನೀವು ಯಾರು ನಿಂತ್ಕೊಂಡು ಮಿಸ್ ಮಾಡಿಕೊಳ್ಬೇಡ. ಅವರಿಗೆ ಈ ಗೌಡ ಕರಿ ನೀನು ಜೀವ ಅನ್ನೋದೇ ದೊಡ್ಡ ಮಾತು. ಒಳ್ಳೆ ಮಾತಿನಲ್ಲಿ ಹೇಳ್ತೇನೆ, ಇಲ್ಲಿಗೆ ಹೊರಟೋಗು. ಈಗ ನಿನ್ನ ಸುಟ್ಟ ಹಾಕಿಬಿಟ್ರೆ ಆಕಾಶದಲ್ಲಿರುವ ನಕ್ಷತ್ರವನ್ನು ಏನು ಸೋಕಾಗಲ್ಲ, ಭೂಮಿಯನ್ನು ಅಲ್ಲಿ ಹೋಗ್ತಾಗಲ್ಲ, ನಿನ್ನಿಂದ ಈ ದಾಸನನ್ನು ಮುಟ್ಟ ಕೊಲ್ಲಕ್ಕಾಗಲ್ಲ. ಇನ್ನೊಂದು ಸಾರಿ ಪಿಸ್ತೂಲು ಬಂದಕ್ಕೂ ತೋರಿಸಿ ಎದುರಿಸುವ ಬಂದರೆ ನೀ ದಾಸನ ಕೈಯಲ್ಲಿ ನಿಮ್ಮ ಜೀವನ ನೆಲೆ ಸಿಗಲ್ಲ. ಕೊಚ್ಚಿ ಹೋಗಿಬಿಡ್ತೇನೆ. ಲೇ, ಕಿರಿಚಿಕೋಬೇಡ. ಕೋಪ ಬಂದಿದೆ ಎಂದು ಬಾಂಡಿಗೆ ಬೂದಿ ಎರಚಲು ಹೋದರೆ ಅದು ನಿಮ್ಮ ಮೈ ಮೇಲೆ ಬರುತ್ತದೆ. ಒಳ್ಳೆಯ ಮಾದರಿನ ವಿಜನಿಗೆ ಆಗುವ ನೌಕರಿಯನ್ನು 2 ಲಕ್ಷ ಲಂಚ ಕೊಟ್ಟು ನಿನ್ನಕ್ಕನ ಮಗನಿಗೆ ಕೊಡಿಸಿದೀಯ. ಅದನ್ನು ವಾಪಸ್ ತೆಗೆದುಕೊಂಡು ಆ ವಿಜಯನಿಗೆ ನೌಕರಿ ಕೊಡಿಸಬೇಕು. ಇಲ್ಲದಿದ್ದರೆ ಏನು ಮಾಡ್ದೆ? ದುಡ್ಡು ಕೊಟ್ಟು ನೋಡಿಸಿದಳು ಅವನಿಗೆ ಅದೇ ನೌಕರಿ ಸೇರಬೇಕು ಅಂತಂದ್ರೆ ನಮಗಿಂತ ಹೆಚ್ಚು ದುಡ್ಡು ಕೊಟ್ಟು ನೌಕರಿ ಸೇರಬೇಕು. ದುಡ್ಡು ಕಟ್ಟಿ ನೌಕರಿ ಲೇ, ದುಡ್ಡು ಕೊಟ್ಟು ನೌಕರಿಗೆ ಸೇರಿಸುವ ಕೆಂಚ ನನ್ನ ಮಗನೇ. ನಿನಗೊಂದು ಮಾತು ಹೇಳ್ತೇನೆ, ತಿಳಿದುಕೋ. ನೀನು ಸತ್ತಾಗ ನಿನ್ನ ಹಿಂದೆ ಬರುವುದು 4 ಜನ. 4 ಮಾತನ್ನು ಕಾಯಿಕೋ. ಇಲ್ಲ ಸತ್ತಾಗ ಹೊರಗೆ ಹೋಗದೆ ಒಳಗೆ ಬಿಟ್ಟು ಹುಳ ಬಿಟ್ಟು ಹೋಗ್ತೀಯ. ಎಚ್ಚರದಿಂದ ಬರುತ್ತಾನೆ. ಲೇ ದೇವರಾಜ, ಸತ್ಯ ಹೇಳಿದರೆ ಸ್ವರ್ಗ ಶಕ್ತಿಯ, ಅನ್ಯಾಯ ಮಾಡಿದರೆ ಈ ದಾಸನ ಕೈಯಲ್ಲಿ ಸತ್ತೇ ಹೋಗ್ತೀಯ. ಇನ್ನೊಂದು ಸಾರಿ ಎಗರಾಡಿದರೆ ಈ ದಾಸನ ಕೈಯಲ್ಲಿ ಸತ್ತೇ ಹೋಗ್ತೀಯ. ಇದು ನನ್ನ ನಿನ್ನ ಮೊದಲನೇ ಭೇಟಿ. ಈ 2ನೇ ಭೇಟಿಯಾಗುವುದರೊಳಗಾಗಿ ಆ ವಿಜಯನಿಗೆ ನೌಕರಿಯಾಗಿರಬೇಕು. ಇಲ್ಲ ಈ ದಾಸನ ಕೈಯಲ್ಲಿ ನಿಮ್ಮಿಬ್ಬರ ಸಾವಾಗಿರಬೇಕು. ಆ ಬ್ರಹ್ಮ ಬರದ ಅನೇ ಬರುವ ಈ ದಾಸ ಬರದ ನಿಮ್ಮಿಬ್ಬರ ಜೀವನದ ಬರ. That is ದೇವದಾಸ. ಒಂದು ಬಾರಿ ಕೆಣಕೋ ಮುನ್ನ 100 ಸಾರಿ ನೀ ಯೋಚೋದ ಚೆನ್ನ. ಒಂದೇ ತಾನು ಹೇಗೆ ಕೊಂದ್ರೆ ಹಾಗೆ ಕೊಂದು ಹಾಕಿದ. ನನ್ನ ಹೆಸರು ದೇವರಾಜನೇ ಅಲ್ಲ, ದೇವದಾಸ. ಲೇ ತಾತ, ಅಂದು ನಮ್ಮ ಭದ್ರವೃದ್ಧರನ್ನು ಕೊಲೆ ಮಾಡಿ ಆ ವಿಜಯನ ಪಾಲು ಮಾಡಲ್ಲದೆ ಇಂದು ಈ ದೇವೇಗೌಡನ ಮನೆಗೆ ಬಂದು ಎಚ್ಚರಿಕೆ ಗಂಟೆ ಕಟ್ಟುವುದು ಯಾ ತುಂಟ ನನ್ನ ಮಗನೇ. ನೀನು ನಮ್ಮ ಹಳೆಯ ಜೀವಂತ ಇರಬಾರ್ದು. ಜೀವನ ಜಾತಕವನ್ನು ತೆಗೆದು ರಕ್ತವನ್ನು ತಕ್ಕಿ ಸಾಯುವಂತ ಮಾಡಲಿಲ್ಲ. ನನ್ನ ಹೆಸರು ದೇವೇಗೌಡನೇ ಅಲ್ಲ. ಅಣ್ಣ, ನಾವು ಯಾರು ಮನೆತ್ರ ಮಾಡಿದ್ರು ಮಾತ್ರ ದಾಸ. ಆ ದಾಸನ ಅಡಿಯನ್ನು ಪುಡಿ ಪುಡಿ ಮಾಡಿ ಈ ಗೋಡಿ ಗುಂಪಿಸಬೇಕು. ಆ ರೀತಿ ಮಾಡಿದ್ರೆ ನಾನು ನಿಮ್ಮ ತಮ್ಮನೇ ಅಲ್ಲ.